ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತೆ ಸಿಎಂ ವಿರುದ್ಧ ಹರಿಹಾಯ್ದಿದ್ದಾರೆ. ಪ್ರಕರಣದ ವಾಸ್ತವಾಂಶವನ್ನು ಹೊರತರುವ ಉದ್ದೇಶ ಮುಖ್ಯಮಂತ್ರಿಗೆ ಇಲ್ವೇ ಇಲ್ಲ. ನಿಮ್ಮ ಮಗ ವಿದೇಶಕ್ಕೆ ಹೋಗಿದ್ದಾಗ ಯಾರು ಕಳಿಸಿದ್ರು? ವಿದೇಶಕ್ಕೆ ಹೋಗುವಾಗ ನಿಮ್ಮ ಪುತ್ರ ಅನುಮತಿಯನ್ನು ಪಡೆದಿದ್ರ? ಪೆನ್ ಡ್ರೈವ್ ಲೀಕ್ ಮಾಡಿದವರು ವಿಧಾನಸೌಧದಲ್ಲಿ ಆರಾಮವಾಗಿದ್ದಾರೆ. ಸಿಎಂ ಡಿಸಿಎಂ ವಿರುದ್ಧ ಕುಮಾರಸ್ವಾಮಿ ಅವರು ಮತ್ತೆ ವಾಗ್ದಾಳಿ. ಯಾಕೆಂದ್ರೆ ಮೊನ್ನೆ ಅಷ್ಟೇ ದೇವೇಗೌಡರೇ ಕಳಿಸಿದ್ದಾರೆ ಪ್ರಜ್ವಲ್ನ ಅನ್ಬಿಟ್ಟಿದ್ರು ಸಿದ್ದರಾಮಯ್ಯನವರು. ಅದಕ್ಕೆ ಇವತ್ತು ತಿರುಗೇಟು. ಇವರು ಗೊತ್ತಿಲ್ಲದೆ ಹೊರಟೋದ್ರ ಅವರು ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ. ಪ್ರಚಾರ ಮಾಡಕ್ಕೆ ಹೋಗಿ ಇವ್ರು ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಆಗ ಸಂಪರ್ಕ ಅಲ್ವಾ? ಅದು ಅಣ್ಣನ ಮಗ ಅಪರಾಧಿ ಅಲ್ಲ, ಆರೋಪಿ ಅಷ್ಟೇ ಅಂತ ಹೇಳೋದು. ನಾನು ಆರೋಪಿ ಅಂತ ಹೇಳೋದು. ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದಾರೆ. DK ಶಿವಕುಮಾರ್ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದು. ದೇವೇಗೌಡರ ಬಗ್ಗೆನೂ ಪ್ರಶ್ನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ನಾನು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರಲೇ. ಹಾಗಿದ್ರೆ ಇವ್ರ ಮಗ ವಿದೇಶಕ್ಕೆ ಹೋದ್ನಲ್ಲ, ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರು ಪರ್ಮಿಷನ್ ತಗೊಂಡೋಗಿದ್ರ? ಹಾಗಿದ್ರೆ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ರು, ಎಷ್ಟು ಜನ ಇದ್ದರು, ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥ ಒಂದು ತನಿಖೆ ಯಾಕೆ ಮಾಡಲಿಲ್ಲ? ಇವರು ಗೊತ್ತಿಲ್ಲದೆ ಹೊರಟೋದ್ರ ಅವರು ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ. ಪ್ರಚಾರ ಮಾಡಕ್ಕೆ ಹೋಗಿ ಇವ್ರು ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಆಗ ಸಂಪರ್ಕ ಅಲ್ವಾ? ಅದು ಅಣ್ಣನ ಮಗ ಅಪರಾಧಿ ಅಲ್ಲ, ಆರೋಪಿ ಅಷ್ಟೇ ಅಂತ ಹೇಳೋದು. ನಾನು ಆರೋಪಿ ಅಂತ ಹೇಳೋದು. ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದಾರೆ. DK ಶಿವಕುಮಾರ್ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದು. ದೇವೇಗೌಡರ ಬಗ್ಗೆನೂ ಪ್ರಶ್ನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ನಾನು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರಲೇ. ಹಾಗಿದ್ರೆ ಇವ್ರ ಮಗ ವಿದೇಶಕ್ಕೆ ಹೋದ್ನಲ್ಲ, ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರು ಪರ್ಮಿಷನ್ ತಗೊಂಡೋಗಿದ್ರ? ಹಾಗಿದ್ರೆ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ರು, ಎಷ್ಟು ಜನ ಇದ್ದರು, ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥ ಒಂದು ತನಿಖೆ ಯಾಕೆ ಮಾಡಲಿಲ್ಲ? ಇದು ಮಾತು ಏಟು ಎದುರೇಟು ಇದೆಲ್ಲ ಆವಾಗಿಂದನೂ ನಡೀತಾನೆ ಇದೆ. ಕುಮಾರಸ್ವಾಮಿ ಅವರು ನಿರಂತರವಾಗಿ CM ಮತ್ತು DCM ವಿರುದ್ಧನೇ ಆರೋಪ ಮಾಡ್ತಾ ಬರ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ನಾ ಹೇಳಿದ್ನಲ್ಲ, ಅದರ ಅರ್ಥ ನಿಮಗಾಗಲಿಲ್ವಾ? ಯಾರ್ಯಾರು ಉಪ್ಪು ತಿಂದಿದ್ದಾರೆ, ಯಾರ್ಯಾರು ತಪ್ಪು ಮಾಡಿದ್ದಾರೆ, ಎಲ್ಲರೂ ನೀರು ಕುಡಿತಾರೆ ಅನ್ನೋ ಅರ್ಥದಲ್ಲೇ ಮಾತನಾಡಿದರು. ಹಾಗಾಗಿ ಯಾರು ಪೆನ್ ಡ್ರೈವನ್ನು ಹಂಚಿಕೆ ಮಾಡಿದವರು ವಿಧಾನಸೌಧದಲ್ಲಿ ಆರಾಮಾಗಿ ಕೂತಿದ್ದಾರೆ ಅಂತಂದರೆ ಯಾರ ಬಗ್ಗೆ ಮಾತಾಡ್ತಿರೋದು ಕುಮಾರಸ್ವಾಮಿ ಅನ್ನೋದು ಪ್ರಶ್ನೆ. ಪದೇ ಪದೇ ಇದೇ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನೇರವಾಗಿ ಹೇಳಿದರು DK ಶಿವಕುಮಾರ್ ಪಾತ್ರ ಇದೆ ಈ ಪ್ರಕರಣದಲ್ಲಿ ಅಂತ. ಹಾಗಾಗಿ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಸಿದ್ದರಾಮಯ್ಯ ಒಂದಷ್ಟು DK ಶಿವಕುಮಾರ್ ಪರವಾಗಿ ಮಾತನಾಡಿದರು. ಇವತ್ತು ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ನಿಮ್ಮ ಮಗ ರಾಕೇಶ್ ವಿದೇಶಕ್ಕೆ ಹೋದಾಗ ಅಲ್ಲಿ ಏನು ನಡೀತು, ಅದಕ್ಕೆ ಎನ್ಕ್ವೈರಿ ಮಾಡಿದ್ರಾ, ನಿಮ್ಮನ್ನು ಕೇಳ್ಕೊಂಡು ಹೋಗಿದ್ರಾ, ಹೀಗೆಲ್ಲ.